ನಮಸ್ತೆ ಸ್ನೇಹಿತರೆ. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಯಾವುದು ಅಂದರೆ ಮನಸ್ಸು ಮತ್ತು ಆಲೋಚನೆ. ಹೌದು, ಮನುಷ್ಯ ಕ್ಷಣಕ್ಕೊಮ್ಮೆ ತನ್ನ ಯೋಚನೆಯನ್ನು ಬದಲಾಯಿಸುತ್ತಾನೆ. ಹೌದು, ಮನುಷ್ಯನ ಸ್ವಭಾವವೇ ಹಾಗೆ. ಕ್ಷಣಕ್ಕೊಮ್ಮೆ ಯೋಚನೆ ಮಾಡುವುದು ಹಾಗೂ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮನುಷ್ಯನ ಸಹಜ ಗುಣ. ಹಾಗೂ ಯಾವುದೇ ಸಂದರ್ಭಗಳಲ್ಲೂ ಕೂಡ, ಎಂಥ ಸಂದರ್ಭಗಳಲ್ಲೂ ಕೂಡ ಹಣೆಯಲ್ಲಿ ಏನು ಬರ್ದಿದೆಯೋ ಅದೇ ಆಗೋದು ಅಂತ ಸೋಮಾರಿ ಆಗಬಾರ್ದು. ಕೆಲಸ ಮಾಡಲೇಬೇಕು. ಹಣೆಯಲ್ಲಿ ಏನು ಬರ್ದಿದೆ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ. ಹೌದಲ್ವಾ? ಪ್ರಯತ್ನ, ಶ್ರಮ ಎಂದಿಗೂ ವ್ಯರ್ಥವಾಗೋದಿಲ್ಲ. ಅದು ನಮಗೆ ಉತ್ತಮ ಫಲವನ್ನು ತಂದುಕೊಡುತ್ತದೆ. ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಒಂದು ಚಿಕ್ಕ ಉಪಾಯ ನಿಮ್ಮ ಎಲ್ಲ ದೊಡ್ಡ ದೊಡ್ಡ ಕನಸುಗಳನ್ನ ನೆರವೇರಿಸುತ್ತದೆ. ಒಂದು ಚಿಕ್ಕ 5 ರೂಪಾಯಿಯ ಕಾಯಿನ್ ನಿಮ್ಮ ಜೀವನವನ್ನು ಉನ್ನತವಾಗಿಸುತ್ತದೆ. ಯಾರಾದರೂ ಈ ಒಂದು ಉಪಾಯ ಅಥವಾ ರೆಮಿಡಿಯನ್ನು ಮಾಡಬಹುದು. ಯಾವುದೇ ರೀತಿಯ ಇಷ್ಟಾರ್ಥಗಳ ಪೂರೈಕೆಗೆ ಈ ಒಂದು ಸರಳ ಸುಲಭವಾದ ಉಪಾಯವನ್ನು ಮಾಡಬಹುದು. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದೀರಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ಒಂದು ಕಾಯಿನ್ ಅಂದರೆ 5 ರೂಪಾಯಿಯ ಕಾಯಿನ್ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಯನ್ನು ಮಾಡಬಹುದು ಎಂದು ನೀವು ಈ ಒಂದು ಉಪಾಯವನ್ನು ಮಾಡಿ ನೋಡಿಯೇ ತಿಳಿಯಬೇಕು. ಕೇವಲ ಒಮ್ಮೆ ಮಾಡಿದರೆ ಸಾಕು, ಅತ್ಯಂತ ಶೀಘ್ರವಾಗಿ ಫಲವನ್ನು ನೀಡುವುದು. ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಆಗಿರಬಹುದು, ಅದು ಹಣ ನಿಂತಿರುವುದು ಅಥವಾ ಅತಿಯಾದ ಧನ ವ್ಯಯವಾಗಿರಬಹುದು ಅಥವಾ ಸಾಲದ ಸಮಸ್ಯೆ, ಯಾವುದೇ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗೆ, ಆರ್ಥಿಕ ಸಮಸ್ಯೆಗೆ ನೀವು ಈ ಒಂದು ಉಪಾಯವನ್ನು, ಚಿಕ್ಕ ಉಪಾಯವನ್ನು ಅತ್ಯಂತ ಸರಳವಾಗಿ ಮಾಡಬಹುದು. ಇದನ್ನು ಯಾವುದೇ ದಿನ, ಯಾವುದೇ ಸಮಯದಲ್ಲಾದರೂ ಮಾಡಬಹುದು. ಆದರೆ ಇದಕ್ಕೆ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಯನ್ನು ಧರಿಸಿಯೇ ಮಾಡಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಅತ್ಯಂತ ಶೀಘ್ರ ಫಲವನ್ನು ಹಾಗೂ ಪರಿಣಾಮಕಾರಿಯಾದಂತಹ ಫಲವನ್ನು ನೀಡುವಂತಹ ಈ ಒಂದು ಉಪಾಯ ತುಂಬ ಜನರ ಜೀವನವನ್ನು ಬದಲಾಯಿಸಿದೆ. ಅವರ ಇಷ್ಟಾರ್ಥಗಳ ಉಪಾಯವನ್ನು ಈಡೇರಿಸುವಲ್ಲಿ ಈ ಒಂದು ಉಪಾಯ ಯಶಸ್ವಿಯಾಗಿದೆ. ಹೌದು, ಮೊದಲು ನಾವು ಒಂದು 5 ರೂಪಾಯಿಯ ಕಾಯಿನನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಕುಂಕುಮವನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ನ ಥರ, ಅಂದರೆ ಗಂಧದ ರೀತಿಯಲ್ಲಿ ಮಾಡಬೇಕು. ಅದನ್ನು ಕಾಯಿನ್ನ ಮೇಲೆ ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು, ಅಂದರೆ ಯಾವ ವ್ಯಕ್ತಿಗೆ ಪರಿಹಾರ ಬೇಕಾಗಿದೆಯೋ ಅಥವಾ ಯಾವ ವ್ಯಕ್ತಿ ಯಾವ ಇಷ್ಟವನ್ನು ಕೋರಿ ಈ ಒಂದು ಉಪಾಯ ಮಾಡುತ್ತಿರುತ್ತಾನೆಯೋ ಆ ವ್ಯಕ್ತಿಯ ಹೆಸರನ್ನು ಈ ಒಂದು ಕುಂಕುಮದಿಂದ ತನ್ನ ಹೆಸರಿನ ಮೊದಲ ಅಕ್ಷರವನ್ನು, ಉದಾಹರಣೆ ರಾಮ ಅಂದರೆ ರಾ ಎಂಬ ಅಕ್ಷರವನ್ನು ಆ ಕಾಯಿನ್ನ ಮೇಲೆ ಬರೆಯಬೇಕು. ನಂತರ ಅದನ್ನು ನಿಮ್ಮ ಹೆಸರು ಮೇಲೆ ಕಾಣುವಂತೆ ಟೆರಾಸ್ ಮೇಲೆ ಅಥವಾ ಚಾವಡಿಯ ಮೇಲೆ ಅದನ್ನು ಇಡಬೇಕು. ಅಂದರೆ ಮೇಲೆ ನಿಮ್ಮ ಹೆಸರು ಕಾಣಬೇಕು. ಇದನ್ನು ರಾತ್ರಿ ಪೂರ್ತಿ ಅಲ್ಲಿಯೇ ಬಿಡಬೇಕಾಗುತ್ತದೆ. ನಂತರ ಬೆಳಗ್ಗೆ ಎದ್ದು ಅದನ್ನು ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಹಣವಿಡುವ ಜಾಗ ಅಥವಾ ನಿಮ್ಮ ಪರ್ಸಿನಲ್ಲಿ ಪೂಜಿಸಿ ಇಡಬೇಕಾಗುತ್ತದೆ. ಇದರಿಂದ ನೋಡಿ ಚಮತ್ಕಾರ, ಆಯಸ್ಕಾಂತದ ರೀತಿಯಲ್ಲಿ ಹಣ ಬರುವುದು. ಆಶ್ಚರ್ಯವಾಗುತ್ತದೆ ಅಲ್ಲವೇ? ಹೌದು, ಏಕೆಂದರೆ ಧನ ಲಾಭ ಆಗುವುದು ಈ ಒಂದು ಕಾಯಿನಿಂದಲೇ. ಉತ್ತಮ ರೀತಿಯ ಹಣದ ಅವಕಾಶ ಹೆಚ್ಚುವುದು. ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಹಣದ ಹರಿವು ಉಂಟಾಗುವುದು. ಹೌದು ಸ್ನೇಹಿತರೆ, ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳಿಂದ ನೀವು ಹೊರಬರಲು ಈ ಒಂದು ಚಿಕ್ಕ ಸರಳ ಉಪಾಯವನ್ನು ನೀವು ಮಾಡಬಹುದು. ನಂತರದ ಉಪಾಯವನ್ನು ನೋಡುವುದಾದರೆ, ನಿಮ್ಮ ಯಾವುದೇ ಕೋರಿಕೆ ಅಥವಾ ಇಷ್ಟಾರ್ಥಗಳನ್ನು ನೆರವೇರಲು, ಅಂದರೆ ಮದುವೆ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ ಅಥವಾ ಸಾಲ ತೀರಿಸಲು ಸಾಧ್ಯವೇ ಆಗ್ತಾ ಇಲ್ಲ, ಅಂದರೆ ಜೀವನದಲ್ಲಿ ತುಂಬ ಕಷ್ಟ ಇದೆ ಅಂದರೆ ಈ ಉಪಾಯವನ್ನು ನೀವು ಮಾಡಬಹುದು. ಹೌದು, ಕೇವಲ ಒಮ್ಮೆ ಮಾಡಿದರೆ ಸಾಕು, ಅತ್ಯಂತ ಪರಿಣಾಮಕಾರಿಯಾದಂತಹ ರಿಸಲ್ಟನ್ನು ಈ ಒಂದು ಉಪಾಯ ನಿಮಗೆ ಕೊಡುತ್ತೆ. ಈ ಒಂದು ಕಾಯಿನ್ನ ಉಪಾಯ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಪೂರ್ತಿಯಾಗಿ ಒಂದು ಧನಾತ್ಮಕವಾದಂತಹ ಚಿಂತನೆಗಳು ಆರಂಭವಾಗುತ್ತದೆ. ಇದರಿಂದ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಧನಾತ್ಮಕ ಕಂಪನಗಳು ಉಂಟಾಗುವುದರ ಜೊತೆಗೆ ನಿಮ್ಮನ್ನು ಉತ್ತಮ ಯಶಸ್ಸಿನ ಜೊತೆಗೆ ನಿಮ್ಮ ಮನಸ್ಸನ್ನು ಪ್ರೇರೇಪಿಸುತ್ತದೆ. ಹೌದು, ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯಲು ಅತ್ಯಂತ ಸರಳ ಸುಲಭ ಮಾರ್ಗ ಇದಾಗಿದೆ. ಹೌದು ಸ್ನೇಹಿತರೆ, ಹಾಗೂ ಈ ಒಂದು ಕೆಲಸವನ್ನು ಮಾಡುವಾಗ ಮನಸ್ಸಿನಲ್ಲಿ ಪೂರ್ತಿ ನನ್ನ ಕೆಲಸ ಪೂರ್ತಿ ಆಗಿದೆ ಎಂದು ಭಾವಿಸಿ ಸ್ವ ಇಚ್ಛೆಯಿಂದ ಮಾಡಬೇಕಾಗುತ್ತದೆ. ಖಂಡಿತವಾಗಿ ಇದು 100% ಕೆಲಸ ಮಾಡುತ್ತದೆ. ಹೌದು, ಇನ್ನು ಈ ಉಪಾಯದ ಬಗ್ಗೆ ನೋಡುವುದಾದರೆ ಮೊದಲು 5 ರೂಪಾಯಿಯ ಕಾಯಿನನ್ನು ತೆಗೆದುಕೊಳ್ಳಬೇಕು. ಮಲಗುವ ಮುನ್ನ ಈ ಒಂದು ಕಾಯಿನನ್ನು ನಿಮ್ಮ ಇಷ್ಟಾರ್ಥವನ್ನು ಅದರ ಬಳಿ ಹೇಳಿ. ಯಾವುದೇ ಕೋರಿಕೆಯನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತದೆ. ಆದರೆ ಒಮ್ಮೆಗೆ ಒಂದೇ ಬಯಕೆ ಅಥವಾ ಒಂದೇ ಕೋರಿಕೆಯನ್ನು ನೀವು ಹೇಳಬೇಕು. ನಂತರ ಅದನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿ.
ನಂತರ ಬೆಳಗ್ಗೆ ಸ್ನಾನ ಮಾಡಿ ಆ ಕಾಯಿನನ್ನು ಯಾರೂ ನೋಡದ ಹಾಗೆ ಯಾವುದಾದರೂ ಮರದ ಕೆಳಗೆ ಈ ಕಾಯಿನನ್ನು ಅಡಗಿಸಿ ಅಥವಾ ಮಣ್ಣಿನ ಕೆಳಗೆ ಇಟ್ಟು ಬನ್ನಿ. ನಂತರ ಈ ಕೆಲಸವನ್ನು ನೀವು ಮಾಡಿದ ಮೇಲೆ ಇದನ್ನು ಮರೆತು ಬಿಡಬೇಕು. ಅದರ ಬಗ್ಗೆ ಯಾವುದೇ ರೀತಿಯಾಗಿಯೂ ಯೋಚನೆ ಅಥವಾ ನೆನಪು ಕೂಡ ಮಾಡಿಕೊಳ್ಳಬಾರದು. ನಂತರ ನೋಡಿ, ಜಾದುವಿನ ರೀತಿಯಾಗಿ ಖಂಡಿತ ನಿಮ್ಮ ಬಯಕೆ ಈಡೇರುತ್ತದೆ. ಆದರೆ ಈ ಕೆಲಸ ಮಾಡಿದ್ದನ್ನು ಸ್ವತಃ ನೀವೇ ಮರೆಯಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಕೆಲಸವನ್ನು ಯಾರಿಗೂ ಹೇಳಬಾರದು. ಹಾಗೂ ಯಾವುದೇ ಒಂದು ಸಮಸ್ಯೆ ಅಥವಾ ಇಷ್ಟಾರ್ಥಗಳ ನೆರವೇರಿಕೆಗೆ ಈ ಒಂದು ಕೆಲಸವನ್ನು ಒಮ್ಮೆಗೆ ಮಾಡಬೇಕು. ಇದು ನಿಮ್ಮ ಜೀವನದಲ್ಲಿ ಅಗಾಧವಾದ, ಪ್ರಬಲವಾದ, ಪರಿಣಾಮಕಾರಿಯಾದ ಫಲವನ್ನು ನೀಡುವುದು. ಈ ರೀತಿಯಾದಂತಹ ಕೆಲವು ಚಿಕ್ಕ ಪುಟ್ಟ ಉಪಾಯಗಳು ನಿಮ್ಮ ಜೀವನದಲ್ಲಿ ಅಗಾಧವಾದಂತಹ ಫಲಿತಾಂಶದೊಂದಿಗೆ ನಿಮ್ಮ ಜೀವನದಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹವನ್ನು ನೀಡುವುದು ಹಾಗೂ ಐಶ್ವರ್ಯ ಸಂಪತ್ತು ಗಳಿಕೆಗೆ ನಿಮಗೆ ಹೊಸ ಮಾರ್ಗವನ್ನು ಸೃಷ್ಟಿಸುವುದು. ಹೌದು, ಈ ಒಂದು ಉಪಾಯಗಳು ನಿಮ್ಮ ಜೀವನದಲ್ಲಿ ಧನಾತ್ಮಕವಾದಂತಹ ಒಂದು ಬದಲಾವಣೆಯನ್ನು ತರುವುದರಲ್ಲಿ ಸಂಶಯವೇ ಬೇಡ. ಈ ರೀತಿಯಾದಂತಹ ಸರಳ, ಸುಲಭ, ಸುಂದರ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.